ನಮ್ಮ ತಂಗಿ ಏನ್ ಹೇಳಿದ್ರು? ಇದು ಸೇಲ್ಸ್ ಎಕ್ಸ್ಪೆನ್ಸಸ್ ಅಂತ. ಇವಾಗ ಏನಾದ್ರು ಒಂದು ಸ್ಟಾಕ್ ಬರ್ಲಿಲ್ಲ ಅಂದ್ರೆ ಬೇಡ, ಲವ್ ಯು. ಓಕೆ ಓಕೆ, ಬಾಯ್ ಬಾಯ್. ಓಕೆ, ಅವ್ರದ್ದು ಅರುಣ್ ಅಣ್ಣಂದು ಅದ್ರಲ್ಲಿ ಐತೆ ಅನ್ನ. ಇಲ್ಲ, ರಾತ್ರಿ ತಿನ್ನಕ್ ಆಗ್ಲಿಲ್ಲ, ಹಂಗೆ ಮನ್ಗಿದ್ದೀನಿ. ನಂಗೆ ಐತೆ ಚಿಕನ್ ಸಾಂಬಾರು ಚೆನ್ನಾಗ್ ಮಾಡಿಲ್ಲ. ಬರೀ ಎಣ್ಣೆ ಏನಕ್ಕೆ ಹಂಗೆ ಉಯ್ತೀರಾ? 5 ಲೀಟರ್ ಐತೆ ಅಂತನಾ? ಎಷ್ಟೊಂದ ಒಯ್ಯೋದು ಎಣ್ಣೆನ? ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಬ್ಲಾಗ್. ಸೊ ಇವತ್ತೇನಂದ್ರೆ ಮಮ್ಮಿ ಬೆಳಗ್ಗೆ ತಿಂಡಿ ಕೊಟ್ಟು ಹೋದ್ರು. ಸೊ ಅದೇ ಬೆಳಗ್ಗೆ ಕೇಳಿಸ್ಕೊಂಡ್ರಲ್ಲ, ಬೈಸ್ಕೊಳೋದು ನನ್ನ ಹತ್ರ ಇದ್ದಿದ್ದೆ ಮಾಮೂಲಿ. ಏನಾದರೂ ಯಾವಾಗಲೂ ಬೈಸ್ಕೊತಾನೆ ಇರ್ತೀನಿ, ಇವ್ರ ಹತ್ರ ಆಗಲಿ ಯಾರ ಹತ್ರ ಆದರೂ ಆಗಲಿ. ಸೊ ಈಗ ತಿಂಡಿ ಇಸ್ಕೊಂಡೆ, ನನ್ನ ಸಾಂಬಾರು. ಸೊ ಈಗ ರೂಮ್ ಹತ್ರ ಹೋಗ್ಬೇಕು, ತಿಂಡಿ ಮಾಡಬೇಕು. ವಿಡಿಯೋ ಇನ್ನೂ ಅಪ್ಲೋಡ್ ಮಾಡಿಲ್ಲ, ಈಗ ವಿಡಿಯೋ ಅಪ್ಲೋಡ್ ಮಾಡಬೇಕು. ಸೊ ಲೆಟ್ಸ್ ಗೋ. ಬರ್ತಿದಂಗೆ ಇದು ಮಾಡ್ತೀರಣ್ಣ, ಹರ್ಟ್ ಆಗುತ್ತೆ. ಗೈಸ್ 11 ಗಂಟೆಗೆ ಇನ್ನು ಈಗ ಬಂದೈತೆ ವಣ್ಣ ಕೆಲ್ಸಕ್ಕೆ. ಹಿಂಗೆಲ್ಲ ಇದ್ರೆ ಹೆಂಗೆ ಉದ್ಧಾರ ಆಗುತ್ತಾ ಈ ವಣ್ಣ? ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗು. ಮಾಡೋ ಕೆಲಸ ಮಾಡೋಣ ಅಂದ್ರೆ ಇಲ್ದವೆಲ್ಲ ಮಾಡುತ್ತೆ. 11 ಗಂಟೆಗೆ ಬರುತ್ತೀವಿ ಅಣ್ಣ ಕೆಲ್ಸಕ್ಕೆ. ಅಲ್ಲೋಗಿ ರೆಡಿ ಆಗೋತ್ತಿಗೆ 12 ಗಂಟೆ. ಒಂದು 5 ಗಂಟೆಗೆ ಕೆಲಸ 8 ಅಷ್ಟೇ. ಅದ್ರ ಹೋದಲ್ಲೇನು ಕಟ್ ಕಡಿಯೋದಲ್ಲ, ಏನಿಲ್ಲ, ಸುಮ್ಮನೆ ಕೂತಿರುತ್ತೆ. ಪಾಪ ಅಕ್ಕ ಬೈದು ಬೇಜಾರಾಗಿ ಹೋಗುತ್ತೆ. ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇ ಅಂತ. ತಗ್ಗಲ್ಲ ಈಗೇನು ಬೆಳ್ಳಗಿದ್ದೀರಾ? ಎಲ್ಲ ಕಣ, ಡಾಟ್ಗಳು ಕೆನ್ನೆ ಮೇಲೆ. ನಿನಗೂ ಅದೇ ಬಂದಿರೋದು. ಕೊಳ್ತಾನೆ ಐಸ್ ಕ್ರೀಮ್ ತಂಡ್ರೆ ನಾವುತ್ತೆ. ನಂಗೆ ಗೊತ್ತಿಲ್ಲಪ್ಪ ಐಸ್ ಕ್ರೀಮ್. ಅದು ತಣ್ಣಗಿರೋದಲ್ಲ, ಕೋಲ್ಡ್ ಅಂತಲ್ಲ, ಬಾಡಿ ಕೋಲ್ಡ್ ಆಗಬೇಕು. ಕೂದಲು. ಸೊ ಗಾಯ್ಸ್, ನನಗೆ ನಾಲ್ಕೆ ಕೆಳಗಡೆ ಗುಳ್ಳೆ ಆಗೈತೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ, ಲ್ಯಾಟ್ರಿ, ಇನ್ಕಮ್ ಟ್ಯಾಕ್ಸ್. ಹೇಳಿದ್ರೆ ಅದೇನೋ ಬಾಡಿ ಹೀಟ್ ಆಗೈತೆ ಅಂತ ಹೇಳ್ತಾರೆ. ಉಣ್ಣಾಗೈತೆ ಅಂತ. ಇವತ್ತು ಆ ಕಡೆ ಪಾರ್ಕಿಂಗ್. ಸೊ ಈಗ ಅಣ್ಣನ ಆಫೀಸ್ ಹತ್ರ ಬಿಟ್ಟೆ. ಅಕ್ಕ ಬಂದಿದ್ದಾರಾ? ಇನ್ನೂ ಬಂದಿಲ್ಲ. ಬಾಯ್ ಅಣ್ಣ, ನಾನೇನು ಮಾಡಿ. ಹಾಯ್ ಗೈಸ್, ಗುಡ್ ಆಫ್ಟರ್ನೂನ್. ಸೊ ಈಗ ನಾನು ಮೆಟ್ರೋ ಬಿಗ್ ಬಜಾರಿಗೆ ಬಂದಿದ್ದೀನಿ. ಏನಕ್ಕಂದ್ರೆ ನಮ್ಮ ತಂಗಿ ಕೆಲ್ಸಕ್ಕೆ ಸೇರ್ತಿದ್ಲು. ಸೊ ಅದಕ್ಕೋಸ್ಕರ ಬಂದಿರೋದು ಇಲ್ಲಿಗೆ. ಇದು ಎಲ್ಲಿದೆ ಅಂದರೆ ಇದು ಮಂಡಿಪೇಟೆಯಲ್ಲಿ ಬರ್ತಾ ಮೆಟ್ರೋ ಬಿಗ್ ಬಜಾರು ಮಾಮೂಲಿ ಗೊತ್ತಿರುತ್ತೆ ತುಮಕೂರಲ್ಲಿರೋರಿಗೆ. ಸೊ ಅಲ್ಲಿರೋದು ಇದು. ಸೊ ಅವಳು ಇಂಟರ್ವ್ಯೂಗೆ ಒಳಗಡೆ ಹೋಗಿದ್ದಾಳೆ. ಆದರೆ 2 ವೀಕ್ಸಿಂದ ಸುಮ್ಮನೆ ಅಪ್ಲೈ ಮಾಡಿದ್ದಾಯಿತು. ಅದಕ್ಕೇ ಈಗ ಆಫೀಸ್ ಹತ್ರ ಫೋನ್ ಕೊನೆಗೂ ಆಯಿತು ಎಲ್ಲ. ಸೊ ಈಗ ಫೈನಲಿ ಇಲ್ಲಿ ಆಫೀಸ್ ಹತ್ರ ಬಂದಿದ್ವಿ. ಅವ್ರು ಸಾಗರ್ ಸರ್ ಅನ್ನೋರು ಸೊ ಸಿಸ್ಟಮ್ ಆಪ್ರೇಟಿಂಗ್ ಹೆಂಗೆ ವರ್ಕ್ ಮಾಡೋದು, ಬಿಲ್ ಹಾಕೋದು ಹೆಂಗೆ ಅಂತ ಹೇಳ್ಕೊಡೋಕ್ಕೆ ಕರೆದಿದ್ದಾರೆ. ಸೊ ಅದಕ್ಕೆ ನಾನು ಹೊರಗಡೆ ವೆಯ್ಟಿಂಗ್ ಮಾಡ್ತಾಯಿದ್ದೀನಿ. ದಿಸ್ ಈಸ್ ಮೆಟ್ರೋ ಹೋಲ್ಸೇಲ್. ಬಂದು ನಾನು 1 o'clockಗೇನೋ ಬಂದೆ. ಈಗ ಟೈಮು 1.5 hour ಆಗಿದೆ, 2:30. ಸೊ ಅಲ್ಲಿಂದ ವೆಯ್ಟ್ ಮಾಡ್ತಾನೆ ಇದ್ದೇನೆ ಅವಾಗಲಿಂದ ನಾನು. ಹಾಂ ಎಲ್ಲ ಇದನ್ನೆಲ್ಲ ಇದು ಮಾಡಿ ಅಪ್ಲೈ ಮಾಡಿ ಈಗ ಬಂದಿದ್ದು. ಸೊ ಒಂದು 1/2 hour ಆಯಿತು ವೆಯ್ಟ್ ಮಾಡ್ಕೊಂಡು. ನಮ್ಮ ತಂಗಿ ಏನು ಹೇಳಿದ್ರು? ಇದು ಸೇಲ್ಸ್ ಎಕ್ಸ್ಪೆನ್ಸಸ್
ಎಕ್ಸ್ಪೆನ್ಸಸ್ ಅಂತ ಇವಾಗ ಏನಾದ್ರು ಒಂದು ಸ್ಟಾಕ್ ಬರ್ಲಿಲ್ಲ ಅಂದ್ರೆ ಹಾ. ನಾನು ಅವರಿಗೆ ಇನ್ಫಾರ್ಮ್ ಮಾಡ್ಬೇಕು ಪ್ರಮೋಟರ್. ಅಂದ್ರೆ ಆದ್ರೆ ಇವಾಗ ಒಂದು ಐಟಮ್ ಬಂದಿರಲ್ಲ, ಹಾ. ಅದು ನಾನು ಹೋಗಿ ಅವ್ರಿಗೆ HR ಹೇಳೋದು, ಮ್ಯಾನೇಜರ್ಗೆ ಇದು ಬಂದಿಲ್ಲ ಇವಾಗ. ಫೋನ್ ಮಾಡಿ ಹೇಳೋದು ಅಷ್ಟೇ. ಅವ್ರ ಹತ್ರನೇ ಹೋಗಿ ಹೇಳೋದು, ಇವಾಗ ಲೀಸ್ಟ್ ಮಾಡೋದು ಇದು ಬಂದಿಲ್ಲ ಅಂತ ಎಲ್ಲ ಹೇಳೋದು. ಅಡ್ಡಾಡ್ಬೇಕಂತ ಸುಮ್ನೆ ಅಡ್ಡಾಡೋದು ಅಷ್ಟೇ ಒಳಗೆ. ಇಲ್ಲೊಂದು ನಾಳೆ 9 to 6 ಒಂದಿನ, ಆಮೇಲೆ ಇನ್ನು 3 ದಿನ ಆದ್ಮೇಲೆ ಆ ಕಡೆ ಅದೆಲ್ಲರೂ ಏನ್ ಸೈಟ್ ಅಂತಲ್ಲ, ರಿಲಯನ್ಸ್. ಹಾ, ಆಮೇಲೆ ಅಲ್ಲಾರ್ಧ ದಿನ ಇಲ್ಲಾರ್ಧ ದಿನ. ಅಂದ್ರೆ ಇಲ್ಲಿ ಇದೇನಪ್ಪ ಇದಿರುತ್ತಂತೆ, ಏನು ಇನ್ಸೆಂಟಿವ್. ಎಷ್ಟು ನಾನು ಸೇಲ್ ಮಾಡ್ತೀನೋ ಅಷ್ಟಕ್ಕೆ ಇನ್ಸೆಂಟಿವ್ ಮಾಡ್ಕೊಡ್ತಾರೆ. ಓಕೆ, ಅಲ್ಲಿ ರಿಲಯನ್ಸ್ ಅಲ್ಲಿ ಸೇಮ್ ಎರಡು. ರಿಲಯನ್ಸ್ ಅಂದ್ರೆ ಅದು ಬಟ್ಟೆ ಅಂಗಡಿ ಪ್ರಿಯಾ, ಅಲ್ಲಿ ಟ್ರೆಂಡ್. ಹಾ, ಗೈಸ್ ಹೆಂಗಂದ್ರೆ ಈಗ ಕಸ್ಟಮರ್ ಬಂದಾಗ ಐಟಮ್ಗಳನ್ನ ತಗೊಳ್ಳಿ, ಅದು ಇದು ಏನೇನೋ ಹೇಳ್ತಾರಲ್ಲ, ಈ ಪ್ರಾಡಕ್ಟ್ ಚೆನ್ನಾಗಿದೆ ಅಂತ. ಸೊ ಆ ಕೆಲಸ ಫಸ್ಟ್ ಇವ್ರು ಏನಂತ ಹೇಳಿದ್ರಂದ್ರೆ ಬಿಲ್ಲಿಂಗ್ ಹಾಕೋದಲ್ವಾ, ಸೊ ಬಿಲ್ಲಿಂಗ್ ಹಾಕೋದು ಅಂತ ಹೇಳಿದ್ದು. ಬಟ್ ಏನಾಯ್ತೋ ಗೊತ್ತಿಲ್ಲ, ಬೇರೆಯವ್ರನ್ನ ಕರ್ಕೊಂಡ್ಬಿಟ್ಟಿದ್ದಾರೆ ಆಲೆ. ಸೊ ಈಗ ಇದು ಕೆಲಸ ಒಂದು 6 months ಇಲ್ಲ ಅಂತ, ಇಲ್ಲ ಆಮೇಲೆ ಇನ್ನು ಅರ್ಧ ದಿನ ರಿಲಯನ್ಸ್. ಅದು ಎಲ್ಲಂದ್ರೆ ಇಲ್ಲೇ ಇರೋದು ನಮ್ಮ ಜಿಮ್ ಇದೆಯಲ್ಲ ಅಲ್ಲಿ. ನಾಳೆಯಿಂದ ಕೆಲಸ ಹಂಗಾದ್ರೆ. ಈಗ ಯೋಗಾಯ್ಸ್ ನಮ್ಮ ತಂಗಿನ ಬಿಟ್ಟೆ ಇದ್ರ ಹತ್ರ, ಸೊ ಬಸ್ ಸ್ಟ್ಯಾಂಡ್ ಹತ್ರ. ಸೊ ಅವಳು ಹೋಗ್ತಾ ಇದ್ದಾಳೆ, ನಾನು ಬಂದೆ ರೂಮ್ ಹತ್ರ. ಹೇ ಗಾಯ್ಸ್, ಗುಡ್ ಈವ್ನಿಂಗ್. ಸೊ ನಾನೀಗ ಜಯನಗರ ಪೆಟ್ರೋಲ್ ಬಂಕ್ ಹತ್ರ ಪೆಟ್ರೋಲ್ ಖಾಲಿಯಾಗಿ ನಿಂತಿದ್ದೀನಿ. ಸೊ ಈಗ ಆಕಾಶ ಬರೋ ತನಕ ವೆಯ್ಟಿಂಗ್. ಮಣಿಯವರು ಪೇಷಂಟ್ ಆಗಿಬಿಟ್ಟಿದ್ದಾರೆ. ಏನಕ್ಕೆ ಅಂದರೆ ಏನೋ ಊಟ ಇಲ್ದಲ್ಲೇ ಎದೆ ನೋವು, ಗ್ಯಾಸ್ಟ್ರಿಕ್ಕು ಜಾಸ್ತಿ ಆಗಿಬಿಟ್ಟೈತೆ. ಸೊ ಎದೆಲ್ಲಿ ಪೇನ್ ಸ್ಟಾರ್ಟ್ ಆಗೈತಂತೆ. ಸೊ ಈಗ ಅದಕ್ಕೇನೆ ಕೀ ಇಸ್ಕೊಳ್ಳೋಣ ಅಂತ ಬಂದೆ ಇಲ್ಲಿಗೆ. ದಿಸ್ ಈಸ್ ಜಯನಗರ ಪೆಟ್ರೋಲ್ ಬಂಕ್. ಚೆನ್ನಾಗಿ ಕಾಣುತ್ತಲ್ವ ಪೆಟ್ರೋಲ್ ಬಂಕ್ ನೋಡೋಕ್ಕೆ. ಕೀ ತಗೊಂಡು ಬರೋಕ್ಕೆ ನಡ್ಕೊಂಡೇ ಹೋಗ್ತಾ ಇದ್ದೀನಿ ಗಾಯ್ಸ್. ಏನು ಮಾಡೋದು, ವಿಧಿ ಇಲ್ಲ. ಸೊ ಟೈಮ್ ಬೇರೆ ಆಗೈತೆ, ಸೊ ಅದಕ್ಕೋಸ್ಕರ. Five minutes later. ಇವಾಗ ಗಾಯ್ಸ್ ಕೀ ಇಸ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀನಿ ಮಾಮೂಲಿ ಗಾಡಿ ಹತ್ರ. ಅವನು ಆಕಾಶ ಬರ್ತವನೆ. ಬರ್ತಿದ್ದಂಗೆ ರೂಮ್ ಹತ್ರ ಹೋಗಿ ಬಟ್ಟೆನ ಮುರಳಿ ಅಣ್ಣಂಗೆ ಕೊಟ್ಟು ಮೆಡಿಕಲಿಗೆ ಹೋಗ್ಬೇಕು. ಅಲ್ಲೇ ಅಡ್ಮಿಟ್ ಆಗಿರೋದು ನಮ್ಮ ಪೇಷಂಟು. ಯಾರಂದರೆ ಮಣಿಕಂಠ. ಗಾಡಿ ಹತ್ರನೇ ಬಂದೆ. ನನ್ನ ಮಗ ಇನ್ನೂ ಫೋನ್ ಮಾಡಿಲ್ಲ ಗಾಯ್ಸ್, ಆಕಾಶ. 5 minutes later. ಇವಾಗ ಗಾಯ್ಸ್ ನಾನು ಬ್ಯಾಗ್ ಇಲ್ಲಿ ಕೊಟ್ಟಿದ್ದೀನಿ ಅಣ್ಣಂಗೆ. ಆ ಅಣ್ಣಂಗೆ ಕುತ್ಕೊಳಕ್ಕೆ ಜಾಗ ಇಲ್ಲ, ಹಂಗೆ ಲೋಡ್ ಮಾಡೈತೆ ಗಾಡಿನ. ಕೂಲರ್ ಎಲ್ಲ ರೆಡಿ ಮಾಡುತ್ತೀವಿ ಅಣ್ಣ. ನಂಬರ್ ಹೇಳಿ ಅಣ್ಣ. ಕುಕ್ಕರ್ ರಿಪೇರಿ ಅಲ್ಲ, ಕುಕ್ಕರ್ ಬಂದು ಕೂಲರು ರಿಪೇರಿ ಮಾಡೋದು ಅಂತ ಹೇಳಿ. ಗಾಯ್ಸ್ ಕೇಳಿಸ್ಕೊಳ್ಳಿ. ಸೊ ಏನಾದರೂ ಬೇಕಾದರೆ ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ, ಸೊ ಕಾಲ್ ಮಾಡಿ. ಬೇಡ, ಲವ್ ಯು. ಇಲ್ಲಿ ಕಟ್ಕೊಂಡಿದ್ದೀನಿ. ಓಕೆ ಓಕೆ, ಬಾಯ್ ಬಾಯ್. ಹೆಲ್ಮೆಟ್ ಎಲ್ಲ ನಂದೇ ಇದ್ದಂಗೆ ಐತಿದ್ದು. ಹೆಲ್ಮೆಟ್ ಒಳಗಡೆ ಇಟ್ಬಿಟ್ಟು ಕಟ್ಬಿಟ್ಟಿದ್ದೀನಿ. ಆಮೇಲೆ ಅನ್ಸ್ಕೊಂತ ಇದೀನಿ ಹೆಲ್ಮೆಟ್ ಎಲ್ಲಿ ಅಂತ, ಇದ್ರೊಳಗೆ ಐತೆ. ಸರಿ ಬಾಯ್ ಅಣ್ಣ, ಹುಷಾರು, ಮೆಲ್ಲಕ್ಕೆ ಹೋಗಿ. ಗೈಸ್ ಅವಣ್ಣಂಗೆ ಬ್ಯಾಗ್ ಕೊಟ್ಟು ಕಳಿಸಿದ್ದೀನಿ. ಸೊ ಈಗ ಮಣಿಕಂಠವರು ಮೆಡಿಕಲಲ್ಲಿ ಇದ್ದಾರಂತೆ. ಸೊ ಆದರೆ ನೋಡೋದು ಹೆಂಗಾಗುತ್ತೋ ಹಂಗೆ ಗಾಡಿ ಕೀ ಕೊಡೋದು. ಇಲ್ಲಾಂದರೆ ಇವನು ಆಕಾಶ ನೋಡಿದ್ರೆ ಒಂಥರ ಮಾಡ್ಕೊಂತ ಮಕ್ಕನ. ಹೆಂಗಾಗುತ್ತೋ ಹಂಗೆ ಮಾಡ್ತೀನಿ ಇವತ್ತು.